ನಾನಿವತ್ತು ಮಾತಾಡಕ್ ಬಂದಿರೋದು ಬೆಟ್ಟಿಂಗ್ ಆ್ಯಪ್ಸ್‌ಗಳ ಬಗ್ಗೆ. ಮೊದಲು ಬೆಟ್ಟಿಂಗ್ ಆ್ಯಪ್ಸ್ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಯಾವುದೇ ಒಂದು ಆ್ಯಪ್‌ನ ಆನ್‌ಲೈನ್ ಮೂಲಕ ಪ್ಲಾಟ್‌ಫಾರ್ಮಿಂದ ನಾವು ಜೂಜಾಡೋದಕ್ಕೆ ಅಂದ್ರೆ ಇದೇ ರಾಜಕೀಯ ವಿಷಯ ಆಗಿರ್ಬೋದು, ಕ್ರಿಕೆಟ್ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಆಗಿರ್ಬೋದು, ಒಂದು ವಿಷಯದ ಬಗ್ಗೆ ನಾವು ಅದ್ರ ಬಗ್ಗೆ ಜೂಜ್ ಕಟ್ಟಿ ನಾವು ಆಡೋದನ್ನ ನಾವು ಬೆಟ್ಟಿಂಗ್ ಆ್ಯಪ್ಸ್ ಅಂತ ಕರಿತೀವಿ. ಮೊದಲನೇದು ಉಪಯೋಗ ಅಂದ್ಬಿಡ್ತೀನಿ. ಏನು ಹೇಳ್ಬಿಡ್ತೀನಿ. ಈ ಉಪಯೋಗ ಏನಂತ ಅಂದ್ರೆ ಈ ಬೆಟ್ಟಿಂಗ್ ಆ್ಯಪ್ಸ್‌ಗಳಿಂದ ಅದು ನಮಗೆ ಈಸಿಯಾಗಿ ಸಿಗುತ್ತೆ. ಮೊಬೈಲ್ ಇದ್ರೆ ಸಾಕು, ನೆಟ್ ಇದ್ರೆ ಸಾಕು. ಬೇರೆ ಏನೂ ಬೇಕಾಗಿಲ್ಲ. ಅದರಿಂದ ನಮಗೆ ಈಸಿಯಾಗಿ ಸಿಗ್ತದೆ. ಅದು ಯಾವುದೇ ದಿನದಲ್ಲಿ ಎಷ್ಟೊತ್ತಿಗೆ ಸಂಜೆ ಆಗ್ಬೋದು, ಬೆಳಿಗ್ಗೆ ಆಗ್ಬೋದು, ನೈಟ್ ಆಗ್ಬೋದು, ಯಾವುದೇ ಸಮಯದಲ್ಲಿ ಆಗ್ಬೋದು. ಅದು ಯೂಸ್ ಮಾಡ್ಬೋದು. ಅದೇನು ಹ್ಯಾಂಗ್ ಆಗೋದಿರಲಿ, ಇಷ್ಟೇ ಟೈಮು ಅಂತ ಇವಾಗ ಆಫೀಸಿಗೆ ಟೈಮ್‌ಗಳಿರುತ್ತಲ್ಲ, ಆ ಥರ ಏನೂ ಇರಲ್ಲ. ಇದರಿಂದ ನಮಗೆ ತುಂಬ ಹಾನಿಯಾಗುತ್ತೆ. ದಯವಿಟ್ಟು ಇವಾಗ ಏನು ಮಾಡಿ ಗೊತ್ತಾ ನೀವು, ಬೆಟ್ಟಿಂಗ್ ಆ್ಯಪ್ಸ್‌ಗಳನ್ನ ಆಡೋದನ್ನ ಬಿಡಿ. ಇದರಿಂದ ದುರುಪಯೋಗಗಳು ಬಿಡ್ತೀನಿ. ಏನೇನು ಹಾನಿ ಆಗುತ್ತೆ ಅಂತ. ಆರ್ಥಿಕ ಹಾನಿ ಫಸ್ಟು. ಏನೋ ಒಂದು ಮಾಡಬೇಕು ಅಂತ ಹೋಗ್ತೀರಾ. ಇವಾಗ ನಿಮ್ಮ ಹತ್ರ ಒಂದು ₹1000 ಇತ್ತು ಅಂತ ಹೇಳಿದ್ರೆ, ನಾನು ₹1000ನ 10,000 ಮಾಡಬೇಕು ಅಂತ ಹೋಗ್ತೀರಾ. ಇರೋ 1,000ನೂ ಕಳ್ಕೊತೀರಾ. ನಿಮಗೆ ಮೊದಲನೇ 1 ದಿನ ಬರ್ಬೋದು, 2 ದಿನ ಬರ್ಬೋದು, 3 ದಿನ ಬರ್ಬೋದು. ಪ್ರತಿದಿನ ನಿಮ್ಮದೇ ಆಗಿರೋದಿಲ್ಲ. ಮತ್ತೆ ಜೂಜಿನಲ್ಲಿ ಆಸಕ್ತಿ ಆಗ್ಬಿಡುತ್ತೆ. ಅದೊಂಥರ ಜೂಜು ಅನ್ನೋದು ಒಂಥರ ನಮಗೆ ಡ್ರಗ್ಸ್ ಇದ್ದಂಗೆ. ಅದು ಅಭ್ಯಾಸ ಆಗ್ತಾ 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 ಅದು ಅಷ್ಟು ಸುಲಭವಾಗಿ ಜೂಜ್ ಬಿಡಲ್ಲ. ಆಮೇಲೆ ಈ ಜೂಜಾಡಬೇಕಾದ್ರೆ ಕಾನೂನು ಸಂಬಂಧಿತ ಸಮಸ್ಯೆಗಳು ಅಂತ ಬರುತ್ತೆ. ಎಲ್ಲ ಆ್ಯಪ್‌ಗಳು ಲೀಗಲ್ ಇರೋದಿಲ್ಲ. ಯಾವುದ್ರಲ್ಲಿ ಹೇಳಿ? ಯಾವುದೇ ಇದರಲ್ಲಿ ಏನು ಮಾಡ್ತೀವಿ ಆದ್ರೂ ಇವಾಗ ನೀವು ಅದು ಯಾವುದೋ ಒಂದು ಆ್ಯಪ್‌ನ ಬೆಟ್ಟಿಂಗ್ ಆ್ಯಪ್ಸನ್ನು ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ. ನೀವೇನು ಮಾಡ್ತೀರಾ, ಕ್ರೋಮ್‌ಗಳಲ್ಲಿ ಡೌನ್ಲೋಡ್ ಮಾಡಿ VPN ಯೂಸ್ ಮಾಡ್ಕೊಂಡು ಇದು ಮಾಡ್ತೀರಾ. ಅದರಿಂದ ನಿಮ್ಮ ಮೊಬೈಲ್‌ಗಳಿಗೆ ಆಗಲಿ, ನಿಮ್ಮ ಡಾಟಾ ಇರುತ್ತೆ, ನಿಮ್ಮ ಪ್ರೈವೇಟ್ ಡಾಟಾ ಎಲ್ಲ ಆಗೋದು ತುಂಬ ತುಂಬ ಕೆಟ್ಟ. ಆಮೇಲೆ ನೀವು ಬೆಟ್ಟಿಂಗ್ ಆ್ಯಪ್ಸ್ ಆಡಿ ದುಡ್ಡು ಕಳ್ಕೊಂಬಿಟ್ರೆ ತೀವ್ರ ಒತ್ತಡ, ನಿಮ್ಗೆ ಟೆನ್ಷನ್ ಜಾಸ್ತಿ ಇರುತ್ತೆ. ಅದರಿಂದ ಏನು ಮಾಡ್ತೀರಾ ಹೇಳಿ? ಮತ್ತೆ ಯಾರ ಹತ್ರನೋ ಸಾಲ ಮಾಡ್ತೀರಾ, ಸಾಲ ಮಾಡಿ ಇಸ್ಕೊಂಬಂದು ಮತ್ತೆ ಬೆಟ್ಟಿಂಗ್ ಆಡೋದು. ಅದು ಮೆಂಟಲ್ ಸ್ಟ್ರೆಸ್, ತುಂಬ ಒತ್ತಡ ಬೀಳುತ್ತೆ. ಈ ಆ್ಯಪ್ಸ್ ಅನ್ನೋದು ಎಷ್ಟು ದೊಡ್ಡ ಮಾರುಕಟ್ಟೆಯಾಗಿ ಬೆಳೆದಿದೆ ಅಂದರೆ $146 ಬಿಲಿಯನ್ ಆಗ್ಬಿಟ್ಟಿದೆ. ಸುಮಾರು ಪ್ರಪಂಚದಲ್ಲಿ 1.6 ಬಿಲಿಯನ್, ಹೆಚ್ಚು ಕಮ್ಮಿ 116 ಕೋಟಿ ಇಂದ 160 ಕೋಟಿ ಜನವರೆಗೂ ಈ ಬೆಟ್ಟಿಂಗ್ ಆ್ಯಪ್ಸ್‌ಗಳನ್ನ ಆಡ್ತಾರೆ. ಇವಾಗ ನಮ್ಮ ಬೇರೆ ದೇಶ ಎಲ್ಲ ಬೇಡ ನನಗೆ. ಫಸ್ಟ್ ನಮ್ಮ ಕರ್ನಾಟಕದಲ್ಲೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲೇ ಇತ್ತೀಚೆಗೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 6ರಿಂದ 7 ಜನ ಸತ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು. ಇತ್ತೀಚೆಗೆ 2025 ಫೆಬ್ರವರಿಲಿ ಮೈಸೂರಲ್ಲಿ ಒಂದೇ ಕುಟುಂಬ ಬೆಟ್ಟಿಂಗ್ ಆ್ಯಪ್ ಆಡಿ ಅದರಿಂದ ಸಾಲ ಮಾಡಿ ಅದನ್ನ ತಾಳಕ್ಕಾಗದೆ ಸಾಲದ ಹೊರೆನ ಎಲ್ಲರೂ ಒಂದು ಕುಟುಂಬದಲ್ಲಿ 3 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು 3 ಜನ. ಆಮೇಲೆ ಚಿತ್ರದುರ್ಗದಲ್ಲಿ ಒಬ್ಬ 1 ಕೋಟಿ ಸಾಲ ಮಾಡಿ 1 ಕೋಟಿ IPL ಬೆಟ್ಟಿಂಗಲ್ಲಿ ಸೋತು ತನ್ನ ಹೆಂಡತಿಗೆ ದುಡ್ಡು ಇಸ್ಕೊಂಬ ಅಂತ ಪೀಡಿಸಿ ಆ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. 9 ಲಕ್ಷ ಸೋತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಹಿಂಗೆ ಹೇಳ್ತಾ ಇದ್ರೆ ಸಾವಿರಾರು ಇದೆ. ಒಂದು ಮಾತ್ರ ಹೇಳ್ತೀನಿ, ನಿಮ್ಗೆ ಗೊತ್ತಿರ್ಬೋದು, ನೀವು ಇವಾಗಲೂ ಆಡ್ತಾ ಇರ್ಬೋದು ಬೆಟ್ಟಿಂಗ್ ಆ್ಯಪ್ಸು. ಅದೇ ಬೆಟ್ಟಿಂಗ್ ಆ್ಯಪ್ಸ್ ಅನ್ನೋದು ಜೂಜಿದ್ದಂಗೆ. ಯಾವಾಗ ಇದು ಮಾಡ್ತೀರೋ, ಯಾವಾಗ ಗೆಲ್ತೀರಾ ಅಂತ ದಯವಿಟ್ಟು ಕೇಳ್ಕೊತೀನಿ. ಬೆಟ್ಟಿಂಗ್ ಆ್ಯಪ್ಸ್ನ ಆಡೋದನ್ನ ದಯವಿಟ್ಟು ನಿಲ್ಲಿಸಿ.